ಸೊ ನಾವು ಫೈನಲಿ ಎರ್ಮೈ ಫಾಲ್ಸ್ಗೆ ರೀಚ್ ಆದ್ವಿ. ಎರ್ಮೈ ಫಾಲ್ಸ್ ಅಂತ ಅಂದರೆ ಲೈಕ್ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂದಷ್ಟು ದೂರ ಜೀಪಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಆಫ್ ರೋಡ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅಲ್ಲಿ ಎರ್ಮೈ ಫಾಲ್ಸ್ಗೆ ದಾರಿ ಅಂತ ಒಂದು ಬೋರ್ಡ್ ಹಾಕಿರುತ್ತೆ. ಅದೇ ಒಂದು 400 ಮೀಟರ್ಸ್ ನಡಿಬೇಕು. ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗೋದು ಕೂಡ. ಅಲ್ಲೂ ಕೂಡ ಅಷ್ಟೇ ಎಂಟ್ರಿ ಫೀಸ್ ತಗೋತಾರೆ. ಮೇ ಬಿ 10 ರೂಪೀಸ್ ಅನಿಸುತ್ತೆ. ಅಲ್ಲೂ ಕೂಡ ಎಂಟ್ರಿ ಫೀಸ್ ಇರುತ್ತೆ. ಅಲ್ಲಿ ಪೇ ಮಾಡಿಬಿಟ್ಟು ಲಗೇಜ್ ಏನಾದರೂ ಇದ್ರೆ ಬೇಕಾದ್ರೆ ನೀವು ಅಲ್ಲೇ ಇಡ್ಬೋದು. ಅಲ್ಲಿಂದ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು. 400 ಮೀಟರ್ಸ್ ನಡ್ಕೊಂಡು ಹೋದ್ವಿ. ಆನ್ ದ ವೇ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಅಲ್ಲೂ ಕೂಡ ಸಣ್ಣ ಪುಟ್ಟ ಚಿಕ್ಕ ಲೈಕ್ ನೀರು ಹರ್ಕೊಂಡು ಬರ್ತಾ ಇರೋ ಥರ ಎಲ್ಲ ಸಿಗುತ್ತೆ. ಅಲ್ಲೂ ಕೂಡ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಇದು ಸ್ವಲ್ಪ ಏನಂತಂದರೆ ಹತ್ತಬೇಕಾದ್ರೆ ಸ್ವಲ್ಪ ಅಪ್ ಇರೋ ಥರ ಇತ್ತು. ಅಪ್ ಡೌನ್ ಎಲ್ಲ ಇರ್ತಾ ಇತ್ತು. ಆನ್ ದ ವೇ ಹೋಗ್ತಾ ಅಲ್ಲಿ ನೋಡ್ಬೋದು ನೀವು ಕರು ದನ ಎಲ್ಲ ಸಿಗ್ತಾಯಿತ್ತು ನಮ್ಮದು ವೇಯಲ್ಲಿ. ಅದಾದಮೇಲೆ ಇನ್ನೊಂದೇನಂತ ಅಂದರೆ ಇಲ್ಲೂ ಅಷ್ಟೇ ಕೆಲವರು ಈ ಕಡೆ ಎಲ್ಲ ನಡ್ಕೊಂಡು ಹೋಗಬೇಕಾದ್ರೆ ಕೆಲವರು ಶೂಸ್ ಪ್ರಿಫರ್ ಮಾಡ್ತಾರೆ, ಕೆಲವರು ಸ್ಲಿಪ್ಪರ್ ಪ್ರಿಫರ್ ಮಾಡ್ತಾರೆ. ಬಟ್ ಆದಷ್ಟು ಇಂಥ ಕಡೆ ನಡ್ಕೊಂಡು ಹೋಗಬೇಕಾದ್ರೆ ನೀವು ಶೂಸೇ ವೇರ್ ಮಾಡಿ. ಸೊ ನಾವು ಫೈನಲಿ ಎರ್ಮೈ ಫಾಲ್ಸ್ ಹತ್ರ ರೀಚ್ ಆದ್ವಿ. ಕೆಳಗಡೆ ತುಂಬ ಜನ ಇದ್ರು ಅವತ್ತು. ಸೊ ಹಾಗಾಗಿ ನಾವು ಕೆಳಗಡೆ ಆಟಾಡಕ್ಕೆ ಹೋಗಲಿಲ್ಲ. ಅದ್ರ ಸೈಡಲ್ಲಿ ಇನ್ನೊಂದು ದಾರಿ ಇತ್ತು ಮೇಲ್ಗಡೆ ಹತ್ಕೊಂಡು ಹೋಗೋಕ್ಕೆ. ಆದರೆ ತುಂಬಾ ಕಷ್ಟ ಇತ್ತು ಅದಂತೂ. ಸೈಡಿಂದ ಹತ್ಕೊಂಡು ಹೋಗೋದು ತುಂಬ ಸ್ಲಿಪ್ಪರಿ ಇತ್ತು, ಜಾರ್ತಾ ಇತ್ತು ತುಂಬಾ. ಬಂಡೆ ಕಲ್ಲೆಲ್ಲ ಇದರಿಂದ ಸ್ವಲ್ಪ ಕಷ್ಟನೇ ಆಯಿತು ಹತ್ಕೊಂಡು ಹೋಗೋದು. ಬಟ್ ನಾವು ಗ್ರೂಪಲ್ಲಿ ಹೋಗಿದ್ರಿಂದ ಒಬ್ರದೊಬ್ರು ಸಪೋರ್ಟ್ ತೊಗೊಂಡು ಹೆಂಗೋ ರೀಚ್ ಆದ್ವಿ ಸೆಕೆಂಡ್ ಸ್ಟೆಪ್ಪಿಗೆ. ನೀವು ಈ ಎರ್ಮೈ ವಾಟರ್ಫಾಲ್ಸ್ನ ನೀವು ಅಬ್ಸರ್ವ್ ಮಾಡೋದಾದರೆ ಸ್ಟೆಪ್ ಬೈ ಸ್ಟೆಪ್ ಒಂದು 7 ಸ್ಟೆಪ್ ಇದೆಯಂತೆ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಸೆಕೆಂಡ್ ಸ್ಟೆಪ್ ಹತ್ರ ರೀಚ್ ಆಗಿದ್ವಿ. ಸೆಕೆಂಡ್ ಸ್ಟೆಪ್ ಹತ್ರ ಅಷ್ಟೊಂದು ಜನ ಇರಲಿಲ್ಲ, ಬಟ್ ಅಲ್ಲೂ ತುಂಬ ಚೆನ್ನಾಗಿತ್ತು ವಾಟರ್ಫಾಲ್ಸ್ ಎಲ್ಲ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ನೀರು ಮೇಲಿಂದ ಧುಮುಕಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಪ್ಯೂರ್ ವಾಟರ್. ಅದರಲ್ಲೂ ಮಾನ್ಸೂನ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ವಾಟರ್ಫಾಲ್ಸ್ ನೋಡೋಕ್ಕೆ. ಸ್ಥಳದ್ದು ಧರ್ಮಸ್ಥಳದಿಂದ ವಾಪಸ್ ಹೋಗೋ ರೋಡಲ್ಲಿ ಆನ್ ದ ವೇ ದಿ ಓಷನ್ ಪರ್ಲ್ ಅಂತ ಒಂದು ಹೋಟೆಲ್ ಇದೆ. ಸೊ ಹಾಗಾಗಿ ನಾವು ಆ ಹೋಟೆಲಿಗೆ ಹೋದ್ವಿ. ಲೈಕ್ ಎಲ್ಲರೂ ಎಷ್ಟು ಮಟ್ಟಕ್ಕೆ ಟಯರ್ಡ್ ಆಗಿದ್ವಿ ಅಂತಂದರೆ ಲೈಕ್ ಪ್ರಾಪರಾಗಿ ನಾವು 2 ಡೇಸಿಂದ ಒಂದು ಒಳ್ಳೆ ಊಟ ಮಾಡಿರಲಿಲ್ಲ. ಸೊ ಈ ಹೋಟೆಲ್ ತುಂಬ ಚೆನ್ನಾಗಿತ್ತು. ಸ್ಟೇಜಿಗೆ ಬಂದಿದೆ, ಧರ್ಮಸ್ಥಳ ನೋಡಾಯಿತು. ಅದಾದಮೇಲೆ ಇವಾಗ ದಿ ಓಷನ್ ಪರ್ಲ್ ಅಂತ ಯಾವುದೋ ಹೋಟೆಲಿಗೆ ಬಂದಿದ್ದೀವಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಮೈಸೂರಿಗೆ ಹೊರಡಬೇಕು. ಹೋಟೆಲ್ ಒಳಗೆ ಹೋಗೋಣ, ಹೇಗಿದೆ ಹೋಟೆಲ್ ತೋರಿಸ್ತೀನಿ. ಸೊ ಹೋಟೆಲ್ ನೋಡೋಕ್ಕೆ ತುಂಬ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು ತುಂಬಾ ಫ್ರೆಂಡ್ಲಿ ಆಗಿದ್ರು.
ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಒಂದು ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಒಬ್ರು ಸ್ಟಾಫ್ ಬಂದು ರಿವ್ಯೂ ಕೂಡ ತಗೊಂಡ್ರು. ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಖುಷಿಯಾಗಿ ಅಲ್ಲಿಂದ ವಾಪಸ್ ಮೈಸೂರು ಕಡೆ ಹೊರಟ್ವಿ. ಆಲ್ಮೋಸ್ಟ್ ನಾವು ಮೈಸೂರು ರೀಚ್ ಆದಾಗ 3 ಗಂಟೆ ರಾತ್ರಿ ಆಗಿತ್ತು. ಎಲ್ರೂ ಕೂಡ ಅವ್ರವ್ರ ಮನೆ ಡ್ರಾಪ್ ಮಾಡಿಬಿಟ್ಟು ಫೈನಲಿ ನಮ್ಮನ್ನ ಕೂಡ ಡ್ರಾಪ್ ಮಾಡಿದ್ರು. ಇದಷ್ಟು ನಮ್ಮ ಟ್ರಾವೆಲ್ ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇದಷ್ಟು ನಮ್ಮ ಚಿಕ್ಕಮಂಗ್ಳೂರ್ನ ಟ್ರಾವೆಲ್ ವ್ಲಾಗ್ ಆಗಿತ್ತು. ಸೊ ಇನ್ನು ಯಾರ್ಯಾರು ರಮ್ಯಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.